ಈ ಒಂದು ಡಿಬೇಟು ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಥ ಡಿಬೇಟು ರಾಜ್ಯದ ಪಾಲಿನ ಒಂದು ಡಿಬೇಟ್ ಅಂತ ನಾವು ಮಾತನಾಡಬೇಕಾದಾಗ ಇಲ್ಲಿ ಬಿ ಜೆ ಪಿಯವರಾಗ್ಬಿಡೋದು, ಕಾಂಗ್ರೆಸ್ನವರಾಗೋದು, JDSನವರಾಗೋದು, ಆಮ್ ಆದ್ಮಿಯವರಾಗೋದು, ಹೀಗಲ್ಲ. ಈ ಇಡೀ ವಿಚಾರ, ಈ ಟ್ಯಾಕ್ಸೇಷನ್ ಇದೆಯಲ್ಲ, ನಾವು ಮೊದಲಿಗೆ ಇದರಲ್ಲಿ ಈ ರಾಜ್ಯದ ಪ್ರಜೆಗಳಾಗಬೇಕು. ನಮ್ಮ ರಾಜ್ಯದ ಪ್ರಜೆಗಳಾಗ್ತೀವಲ್ಲ ನಾವು, ಆಗೇನಾಗುತ್ತೆ, ನಮ್ಮ ಪಾಲೇನಿದೆ ಇಲ್ಲಿ, ನಮಗೆ ಐತಿಹಾಸಿಕವಾಗಿ ಅನ್ಯಾಯ ಆಗಿದೆಯಾ, ದ್ರೋಹ ಆಗಿದೆಯಾ, ಮೋಸ ಮಾಡಿದ್ದಾರಾ, ಯಾಮಾರಿಸಿದ್ದಾರಾ, ಅಥವಾ ಹಿಂದೆ ನಮ್ಮ ರಾಜ್ಯದಲ್ಲಿದ್ದಂಥ ನಾಯಕರು ಜಾಣ್ ನಿದ್ರೆಗೆ ಜಾರಿದಂಥ ಹೊತ್ತಲ್ಲಿ ಇಡೀ ಕ್ಯಾಲ್ಕುಲೇಷನ್ಸೇ ಬೇರೆ ರೀತಿಲಾಗಿ ನಮ್ಮ ರಾಜ್ಯಕ್ಕೆ ಈ ಸ್ಥಿತಿ ಬಂತಾ? ಕೇಂದ್ರದ ಕೆಲಸ ಏನು, ರಾಜ್ಯದ ಕೆಲಸ ಏನು? ಜಿಲ್ಲಾ ಪಂಚಾಯತಿ ಏನು ಮಾಡಬೇಕು, ತಾಲೂಕು ಪಂಚಾಯತಿ ಏನು ಮಾಡಬೇಕು, ಗ್ರಾಮ ಪಂಚಾಯತಿ ಏನು ಮಾಡಬೇಕು, ರಾಜ್ಯ ಏನು ಮಾಡಬೇಕು? ಇದರ ನಡುವೆ ಒಂದು ಕ್ಲಾರಿಟಿ ಇರಬೇಕು ನಮಗೆ. ಈ ಟ್ಯಾಕ್ಸ್ಗಳ ವಿಚಾರದಲ್ಲಿ ಅಂತ ಬಂದಾಗ 1947 ಸ್ವಾತಂತ್ರ್ಯ ಬಂತಲ್ವಾ, ಆಗ ಬಂದಾಗ ಒಂದು ಫ್ರೇಮ್ ವರ್ಕು, ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಆ ಲೆಕ್ಕದಲ್ಲಿ ಬಹುತೇಕ ಈ ತೆರಿಗೆ ಸಿಸ್ಟಮ್ ಅಂತ ಹೇಳಿದ್ರೇ ನೋಡಿ, ನಿಮ್ಗೆ ಚೆನ್ನಾಗಿ ನೆನಪಿದೆ, 516, 520 ಸಂಸ್ಥಾನಗಳಿದ್ವು, ಬಿಡಿಬಿಡಿಯಾಗಿ ಎಲ್ಲವನ್ನೂ ಸೇರಿಸಿದ್ರು ಒಂದು ಕಡೆ. ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರೆಲ್ಲ ಸೇರಿಸಿ ಏನು ಮಾಡಿದ್ರು, ಆಗ ಒಂದು ಒಕ್ಕೂಟ ವ್ಯವಸ್ಥೆ ಅಂತ ತಂದರು. ಆಗೇನು ಮಾಡ್ತಾರೆ ಅವರು, ನೀವೆಲ್ಲ ಹೇಳ್ದಂಗೆ ಕೇಳಬೇಕು, ನಾನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರ್ತೀನಿ, ನಾನೇನು ಟ್ಯಾಕ್ಸ್ ಹಾಕ್ತೀನಿ ತೊಗೊಳ್ಬೇಕು ಹೇಳೋ ಪರಿಸ್ಥಿತಿ ಇತ್ತಾ? ನೋ, ಅವರವ್ರ ರಾಜ್ಯವನ್ನು ನೀವೇ ನೋಡ್ಕೊಳ್ರಪ್ಪ ಅಂತ ಇತ್ತು. ಮೇಯ್ನ್ಲಿ ಏನಿತ್ತು ಅಂದ್ರೆ, ಆಗ ಒಂದು ಕೇಂದ್ರ ಸರ್ಕಾರ, ಕೇಂದ್ರದಲ್ಲಿ ಇರಬಹುದಾದ ಸರ್ಕಾರ ಅಂತ ಹೇಳಿದ್ರೆ, ಒಂದು ರೈಲ್ವೆ ನೋಡ್ಕೊಳ್ರಪ್ಪ ನೀವು, ಫಾರಿನ್ ಅಫೇರ್ಸ್ ವಿದೇಶಾಂಗ ವ್ಯವಹಾರಗಳು ನೋಡ್ಕೊಳ್ಳಿ, ನೀವು ಡಿಫೆನ್ಸ್ ನೋಡ್ಕೊಳ್ಳಿ, ಈ ವಿಚಾರಕ್ಕೆ ಬಿಟ್ಟಿತ್ತು. ಆವಾಗ ಡಿಸೆಂಟ್ರಲೈಸೇಷನ್ ಇತ್ತಲ್ಲ, ಅಧಿಕಾರ ವಿಕೇಂದ್ರೀಕರಣ ಇತ್ತಲ್ಲ, ಗ್ರಾಮ ಪಂಚಾಯತಿ ಏನು ಮಾಡಬೇಕು, ತಾಲೂಕು ಪಂಚಾಯತಿ ಏನು ಮಾಡಬೇಕು, ರಾಜ್ಯಗಳೇನು ಮಾಡಬೇಕು, ಕ್ಲಾರಿಟಿ ಇತ್ತು. ತುಂಬ ದುಡ್ಡು ಇರಲಿಲ್ಲ ಬಿಡಿ, ಎಲ್ಲ ದೋಚ್ಕೊಂಡು ಹೋಗಿದ್ದು, ತುಂಬ ದುಡ್ಡು ಇರಲಿಲ್ಲ. ಆಯಾ ಸ್ಥಳೀಯ ಸಂಸ್ಥೆಗಳ ಮಟ್ಟಕ್ಕೇ ಅದೆಲ್ಲವನ್ನು ಬಿಡಲಾಗಿತ್ತು ಅಂತ ನಾವು ಭಾವಿಸೋಣ. ಕ್ರಮೇಣ ಏನಾಯಿತು, ಬದಲಾದಂಥ ವ್ಯವಸ್ಥೆಯಲ್ಲಿ ಇದು ಯಾಕೋ ಸರಿ ಹೋಗ್ತಿಲ್ಲ, ನನ್ನ ಕೆಲಸ ಏನು, ನಾನು ಪ್ರಧಾನಮಂತ್ರಿ ಆಗಿದ್ದೀನಿ, ನಾನು ದೊಡ್ಡ ಮಂತ್ರಿ ಆಗಿದ್ದೀನಿ, ನಾನು ಕಾಣಿಸ್ಕೊಳ್ಬೇಕು, ನಾನು ಏನು ಮಾಡಿದೆ ಅಂತ ಪ್ರತಿ ಹಳ್ಳಿಗೂ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಏನು ಬಂದುಬಿಡ್ತು, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ. ನಿಮಗೇನಿಸುತ್ತೆ ನೋಡಿ, ಈಗ ಗ್ರಾಮದ ರಸ್ತೆ ಮಾಡೋದು ಪ್ರಧಾನಮಂತ್ರಿ ಕೆಲಸ ಆಗಬೇಕಾಗಿಲ್ಲ, ಗ್ರಾಮ ಪಂಚಾಯತ್ ಆದರೂ ಮಾಡಬೇಕು, ತಾಲೂಕು ಪಂಚಾಯತ್ ಆದರೂ ಮಾಡಬೇಕು, ಜಿಲ್ಲಾ ಪಂಚಾಯತ್ ಆದರೂ ಮಾಡಬೇಕು. ಈ ವ್ಯವಸ್ಥೆ ಅಲ್ಲಾಗಲಿಲ್ವಲ್ಲ, ನಾವೆಲ್ಲರಿಗೂ ನೀರು ಕೊಟ್ವಿ, ನಾವೆಲ್ಲರೂ ಕರೆಂಟ್ ಕೊಡ್ತಾ ಇದ್ದೀವಿ ಅಂದರೆ, ಒಂದು ಸಣ್ಣ ಹಳ್ಳಿಯಿಂದ ಹಿಡಿದು ಡಿಲ್ಲಿಯವರೇ ಅಂತಪ್ಪ ನಮ್ಗೆ ಕೊಟ್ಟಿದ್ದು ಅನ್ನೋ ಒಂದು ಬರಬೇಕು ಅನ್ನೋ ಕಾರಣಕ್ಕೆ ಒಂದಷ್ಟು ರಾಜಕೀಯ ವ್ಯತ್ಯಾಸಗಳು ಅವಾಗ ಆದವು. ನಾನು ಮಾಡಿದೆ ಅಂತೇಳಿ. ಮತ್ತು ಈ ಸರ್ವಿಸ್ ಟ್ಯಾಕ್ಸ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಅವತ್ತು. ಮೇಯ್ನಾಗಿ ಸರ್ವಿಸ್ ಸೆಕ್ಟರ್ ನಮ್ಗೆ ಬಹಳ ಕಡಿಮೆ ಇತ್ತು ರೀ. ಸರ್ವಿಸ್ ಟ್ಯಾಕ್ಸ್ ಅನ್ನೋದು ಇರಲಿಲ್ವಲ್ಲ. ಕ್ರಮೇಣ ಈಗ ನಮ್ಮ ರಾಜ್ಯಗಳು, ದಕ್ಷಿಣ ರಾಜ್ಯಗಳು ಅಂತ ನೋಡಿಕೊಂಡಾಗ ಸರ್ವಿಸ್ ಸೆಕ್ಟರ್ ತುಂಬ ಬೆಳೀತು. ಆದರೆ ಈ ಸರ್ವಿಸ್ ಸೆಕ್ಟರ್ ಏನು ಮಾಡಿಬಿಟ್ರು, ಇದರ ಟ್ಯಾಕ್ಸನ್ನು ಡೈರೆಕ್ಟಾಗಿ ಕೇಂದ್ರಕ್ಕೆ ಕೊಡುವಂತಾಯಿತು. ಆಗೇನಾಯಿತು, ರಾಜ್ಯದ ಪಾಲು ಹೋಯಿತು. ಯಾಕೆ? ನಮ್ಮ ರಾಜ್ಯ ಸರ್ವಿಸ್ ಸೆಕ್ಟ್ರಲ್ಲಿ ತುಂಬ ಅದ್ಭುತವಾಗಿದೆ, ಅಲ್ಲೂ ನಮಗೆ ಲಾಸ್ ಆಗೋಯಿತು. ಈ ರೀತಿ ಎಲ್ಲೆಲ್ಲಿ ನಮಗೆ ಲಾಸ್ ಆಯಿತು, ಜೊತೆಗೆ ಫಸ್ಟು ಈ ಥರ ಲಾಸ್ಗಳಾಗಿದ್ದು ನಮಗೆ, ಎಲ್ಲೆಲ್ಲಿ ನಮ್ಮ ಪಾಲು ಬರಬೇಕಾಗಿತ್ತು ಅಲ್ಲೇ ಬರಲಿಲ್ಲ. ಇನ್ನೊಂದು ಕಡೆ ನಮಗೆ ನಿಗದಿಯಾಗಿತ್ತಲ್ಲ ಪಾಲು, ಆ ಪಾಲು ನಮಗೆ ಸಿಗಲಿಲ್ಲ. ಸೆಸ್ಸಲ್ಲಿ ಏನಾಯಿತು, 14th ಫಿನಾನ್ಸ್ ಕಮಿಷನ್ ಏನು ಮಾತಾಡ್ತು, 15th ಫಿನಾನ್ಸ್ ಕಮಿಷನ್ ಏನು ಮಾತಾಡ್ತು, ಜೊತೆಗೆ ಜನಸಂಖ್ಯೆ ಆಧಾರಿತ ಪ್ರದೇಶವಾರು, ದೊಡ್ಡ ರಾಜ್ಯ, ಸಣ್ಣ ರಾಜ್ಯ, ಇದರ ಆಧಾರದ ಮೇರೆಗೆ ಯಾವಾಗ ಈ ಟ್ಯಾಕ್ಸ್ನ ವಿಂಗಡಣೆ ಆಯಿತು. 1971 ಯಾಕೆಲ್ಲರೂ ಮಾನದಂಡ ಅಂತ ಕರೆದ್ರು. ಜನಸಂಖ್ಯೆಯನ್ನು ಆಧಾರವಾಗಿ ಇಟ್ಕೊಳ್ಳೋದಾದರೆ 1971 ಮಾನದಂಡ ಆಗಲಿ ಅಂತ ಎಲ್ಲ ರಾಜ್ಯಗಳವರು ಯಾಕೆ ಡಿಮ್ಯಾಂಡ್ ಮಾಡಿದ್ರು? ಈ ಜಿ ಎಸ್ ಟಿ ರೀ, ಕೇಳ್ರಿ ನೀವು, GST ಕೇಳೋಕ್ಕಾಗಲ್ವೇನ್ರಿ, ಅಲ್ಲಿ ಕೌನ್ಸಿಲ್ ಇದೆಯಲ್ರಿ, ರೆಪ್ರೆಸೆಂಟೇಟಿವ್ ಹೋಗ್ಬೇಕಲ್ವೇನ್ರಿ ಹೇಳ್ತಾರಲ್ವ. ಈ GST ಅಂತ ಬಂದಾಗ ಇಲ್ಲಿ ಏನಾಗಿದೆ ಅಂದರೆ, ಬಹಳ ಸ್ಮಾರ್ಟ್ ಮೂವ್ ಇದು. GST ಅಂತ ಬಂದರೆ ಇದರಲ್ಲಿ 33% ಅಷ್ಟು ಓಟು, ತುಂಬ ಸಿಂಹಪಾಲಿನ ಓಟ್ ಯಾರ ಬಳಿ ಇದೆ ಅಂದರೆ ಕೇಂದ್ರ ಸರ್ಕಾರದ ಬಳಿ ಇದೆ. ಈ ಓಟನ್ನು ಮೀರಿಸ್ಬೇಕು ನಾವು ಅಂದರೆ ಎಲ್ಲ ರಾಜ್ಯಗಳನ್ನೂ ಒಟ್ಟಿಗೆ ತೊಗೊಂಡು ಹೋಗಬೇಕು. ಈ ಥರ ಅನ್ಯಾಯ ಆಗ್ತಿದೆಯಪ್ಪ, ಎಲ್ಲರೂ ಬನ್ರಪ್ಪ ಅಂತ. ಒಂದೇ ಪಕ್ಷದ ಆಳ್ವಿಕೆ 10ಕ್ಕಿಂತ ಹೆಚ್ಚು ರಾಜ್ಯಗಳು, 15ಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿದ್ದಾಗ ಅಷ್ಟೂ ರಾಜ್ಯಗಳನ್ನು ಆ ಪಕ್ಷವಲ್ಲದ ಇನ್ನೊಂದು ಪಾರ್ಟಿ ಆಳ್ವಿಕೆ ಮಾಡುತ್ತಿರುವ ರಾಜ್ಯದ ಒಬ್ಬ ಮುಖ್ಯಮಂತ್ರಿನೋ ಒಬ್ಬ ರೆಪ್ರೆಸೆಂಟೇಟಿವೋ ಕನ್ವಿನ್ಸ್ ಮಾಡೋದು ಹೇಗೆ? ಇದು ಕೂಡ ಟಫ್ ಆಯಿತು. ಸೆಸ್ ಕತೆ ಎಲ್ಗೆ ಬಂತು? ಇದರ ಹಿನ್ನೆಲೆಯಲ್ಲಿ ನಾಳಿನ ಪ್ರತಿಭಟನೆ ಜಂತರ್ ಮಂತರ್ ಇದು ಯಾಕೆ ಆಗ್ತಾ ಇದೆ? ಇದಕ್ಕೆ BJP ವಿರೋಧ ಯಾಕೆ ಮಾಡ್ತಾ ಇದೆ? ಕಾಂಗ್ರೆಸ್ನವ್ರು ಹೇಗೆ ಒಗ್ಗಟ್ಟಾಗಿದ್ದಾರೆ? ಇದ್ರ ಬಗ್ಗೆ ಆಮ್ ಆದ್ಮಿ ಏನು ಹೇಳುತ್ತೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಶುರು ಮಾಡ್ತೀವಿ.